ಇದು 75% ಆಫ್ ಸ್ಟೂಡೆಂಟ್ ಕರೆಕ್ಟ್ ಇದೆ ಇದು ಕ್ವಶನ್ನು. ನೋಡಿ ಯಾವ ಥರ ಮಾಡಿ. ಫಸ್ಟ್ ಗಿವನ್ ಡೇಟನ್ನು ಬರಲಿ. In an exam 70% of students score less than 35% marks. P of x less than 35 is equal to 7%. ಇಲ್ಲಿ 35% ಅಂದರೆ 100 ಮಾರ್ಕ್ಸ್ಗೆ ಇರುತ್ತೆ, ಅದಕ್ಕೇನು 35ನೇ ತಗೊಳ್ಳಿ ನೀವು, ಸರಿನಾ? ಯಾವಾಗಲೂ ನೋಡಿ 35% ಮಾರ್ಕ್ಸ್ ಇದ್ರೆ ಪಿ ಆಫ್ ಎಕ್ಸ್ ಲೆಸ್ ದೆನ್ 35 ಅಂತಲೇ ತೊಗೊಳ್ಳಿ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಬರೀ 35 ತಗೋಬೇಕು. ಇಲ್ಲಿ 7% ಕ್ಲಿಯರ್ ಮಾಡೋಣ. ಶಿಫ್ಟ್ 9 3 ಈಕ್ವಲ್ 7% ಅಂದರೆ ಎಷ್ಟು? 0.07. ಇದು ಯಾಕೆ 35%ಗೂ ಬರೀ 35 ತಗೋಬೇಕಂದ್ರೆ ಮಾರ್ಕ್ಸ್ ಎಲ್ಲ 100% 100 ಮಾರ್ಕ್ಸ್ಗೇನೆ ಇರುತ್ತೆ ಯಾವಾಗಲೂ. 35% ಮಾರ್ಕ್ಸ್ ಅಂದರೆ 35/100 ಮಲ್ಟಿಪ್ಲೈ ಬೈ 100 ಮಾಡಿದ್ರೆ 35ನೇ ಬರುತ್ತೆ. ಸ್ಟೂಡೆಂಟ್ಸ್ ಅಂದರೆ ಬೇರೆ ಬೇರೆ ಜಾಸ್ತಿ 300 ಇರ್ಬೋದು, 400 ಇರ್ಬೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪಿ ಆಫ್ ಎಕ್ಸ್ ಲೆಸ್ ದೆನ್ 35 ಡೈರೆಕ್ಟ್ ತಗೊಳ್ಳಿ. ನೆಕ್ಸ್ಟ್, ಆ್ಯಂಡ್ 89% ಆಫ್ ಸ್ಟೂಡೆಂಟ್ಸ್ ಸ್ಕೋರ್ ಲೆಸ್ ದೆನ್ 60% ಮಾರ್ಕ್ಸ್. 89% ಅಂದರೆ ಎಕ್ಸ್ ಲೆಸ್ ದೆನ್ ಸ್ಕೋರ್ಸ್ ಲೆಸ್ ದೆನ್ 60 ಮಾರ್ಕ್ಸ್ ಅಂದರೆ ಪಿ ಆಫ್ ಎಕ್ಸ್ ಲೆಸ್ ದೆನ್ 60 ಈಸ್ ಈಕ್ವಲ್ ಟು 89%. ಇದೊಂದು ಡೇಟಾ ನೀಟಾಗಿ ಬರೀಬೇಕು. ಇದು ರಾಂಗ್ ಆದರೆ ಪೂರ್ತಿ ಪ್ರಾಬ್ಲಮ್ ರಾಂಗ್ ಆಗಿಬಿಡುತ್ತೆ. ಮಾರ್ಕ್ಸ್ ಇಲ್ಲಿ ಒಳಗಡೆ ಇರಲಿ. 0.89. ಆಮೇಲೆ z ಈಸ್ ಈಕ್ವಲ್ ಟು ಏನು? ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಫಸ್ಟ್ ಎಕ್ಸ್ನ 35 ಅಂತ ತಗೊಳ್ಳೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 35, z ಈಸ್ ಈಕ್ವಲ್ ಟು 35 ಮೈನಸ್ ಮ್ಯೂ ಬೈ ಸಿಗ್ಮಾ ಸೇ z1. Next, if x is equal to 60, z is equal to 60 minus mu by sigma say z2. ನೆಕ್ಸ್ಟ್ ಏನು ಮಾಡಬೇಕು? ಇದು ತಗೋಬೇಕು. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 35 is 0.07. ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕ್ಕೊಳ್ಳಿ. 35 ಬದಲು z1 ಬರುತ್ತೆ, z ವ್ಯಾಲ್ಯೂ 0.07. ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಎ ಅಂದ್ರೇನು? 0.5 ಮೈನಸ್ 0.5 ಪ್ಲಸ್ ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಎ ಅಂದರೆ 0.5 ಪ್ಲಸ್ 5 ಆಫ್ z1 0.07. 5 ಆಫ್ z1 ಈಸ್ ಈಕ್ವಲ್ ಟು 0.07 minus 0.5 minus 0.43. ಇಲ್ಲಿ ನೋಡಿ, ಇದು ಟೇಬಲ್ ನೋಡೋದು ಬೇಕಾಗಿಲ್ಲ, ಯಾಕಂದರೆ ಅಲ್ಲೇ ಕೊಟ್ಬಿಟ್ಟವ್ರು ನಿಮಗೆ. 0.43 ಗಿವನ್ ಪಿ ಆಫ್ 1.4757 is equal to 0.43. therefore 5 of z1 is equal to ಮೈನಸ್ ಹಂಗೆ ಇಲ್ಲಿ 0.43 ಬದಲು ಏನಂತ ಬರಿಬೋದು? ಪಿ ಆಫ್ ಬದಲು 5 ಆಫ್ ಅಂತ ಬರಿಬೋದು. ಯಾಕಂದರೆ ಇಲ್ಲಿ ಪಿ ಆಫ್ ಝೆಡ್ ಏನು ಫಾರ್ಮುಲಾ ಇದೆ ಅದೇ 5 ಆಫ್ ಝೆಡ್ಗೆ ಫಾರ್ಮುಲಾ ಸೇಮ್. ಅದಕ್ಕೆ 1.4757 ಈ ಥರ ಬರೀರಿ. therefore z1 is minus 1.4757. next, p of x less than 60 is 0.89. p of x less than 60 is 0.89. the p of z less than z1 is 0.89. z2 ಇದು ಅಂದರೆ 0.5 plus 5 of z2 is equal to 0.89. 5 of z2 is equal to 0.89 minus 0.5 ಅಂದರೆ 0.39. ಗಿವನ್ ಇಲ್ಲಿ ಒಂದು ಕೆಲಸ ಮಾಡಿ, ಈಸ್ ಈಕ್ವಲ್ ಟು 5 ಆಫ್ ಅಂತ ಬರ್ಕೊಳ್ಳಿ. ಈ ಥರ ಒಂದು ಎಕ್ಸ್ಟ್ರಾ ಬರ್ಕೊಳ್ಳಿ.
ನೆಕ್ಸ್ಟ್ ಗಿವನ್ ಏನು ಪಿ ಆಫ್ 1.2263 1.2263 is equal to 0.39 is equal to phi of 1.2263. therefore ಇನ್ನು ನೋಡಿ phi of z2 ಹಂಗೆ ಇರಲಿ 0.39 ಬದಲು ಇದು ಬರಿಬೋದು phi of 1.2263. therefore z2 is 1.2263. ಈ z1 z2 ಫೈಂಡ್ ಮಾಡಿದ ತಕ್ಷಣ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ಬೇಕು ಆ್ಯಂಡ್ ಹೆನ್ಸ್ ವಿ ಹ್ಯಾವ್ 35 minus mu by sigma is equal to z1. z1 is minus 1.4757 and 60 minus mu by sigma is equal to z2 ಅಂದರೆ 1.2263. ಇದನ್ನ ಏನು ಮಾಡಬೇಕು, ಇದಾದ ತಕ್ಷಣ therefore 35 minus mu is equal to minus 1.4757 sigma and 60 minus mu is equal to 1.2263 sigma ಅಂತ ಬರ್ಕೋಬೇಕು. ಇದನ್ನ ಇದಕ್ಕೆ ಮಲ್ಟಿಪ್ಲೈ, ಇದನ್ನ ಇದಕ್ಕೆ ಮಲ್ಟಿಪ್ಲೈ. ಆಮೇಲೆ 35 is equal to ಮ್ಯೂನ ಆ ಕಡೆ ಕಳಿಸ್ಬಿಡಿ 57 minus 1.4757 sigma plus mu and 60 is equal to 1.2263 sigma plus mu. ಈಗ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಆನ್ ಸಾಲ್ವಿಂಗ್ ಅಂತ ಬರ್ಕೋಬೇಕು. ನೋಡಿ ಮೋಡು ಈಕ್ವೇಷನ್ನು, ಅದರಲ್ಲಿ 1 ಫಸ್ಟ್ ಇದನ್ನ ಹೊಡೀರಿ. minus 1.4757 1 35 1.2263 1 60 mu is equal to 9.25 sigma is equal to 9.25 and mu is equal to 48.65. Thank you.